ಅಕ್ಕ ಇಂಥವ್ರ ಜೊತೆ ಹೇಗೆ ಇರ್ತೀಯ? ಒಂದಿನ ಆದ್ರೆ ಓಕೆ, ಆದ್ರೆ ಜೀವನ ಪೂರ್ತಿ ಇವ್ರ ಜೊತೆನೆ ಇರ್ಬೇಕಲ್ಲೇ? ಹೇಗೆ? ಯಾಕೆ ಬೇಜಾರು ಮಾಡ್ಕೋತ್ಯಾ? ನನಗೆ ನಾನ್ ವೆಜ್ ಆಗಲ್ಲ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅದು ಶಕ್ತಿ ಅಮ್ಮ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ತುಂಬಾ ಸೀರಿಯಸ್ ಆಗಿ ತಗೋತಾರೆ, ಅದಕ್ಕೆ ಸ್ವಲ್ಪ ಫೋರ್ಸ್ ಮಾಡಿದ್ರು ಅಷ್ಟೇ. ಆದ್ರೂ ಅಕ್ಕ ನಂಗೆ ತುಂಬಾ ಟೆನ್ಷನ್ ಆಗ್ತದೆ. ಸುಮ್ಮನಿರೆ ಹುಚ್ಚ ಹುಡುಗಿ, ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಈ ಸಂಬಂಧ ಓಕೆ ಮಾಡಿದ್ ಯಾರು ಹೇಳು? ನಮ್ಮಪ್ಪ. ನಮ್ಮಪ್ಪ ಏನೇ ಮಾಡಿದ್ರು ನಮ್ಮ ಬಗ್ಗೆ ಯೋಚನೆ ಮಾಡಿ ಮಾಡ್ತಾರೆ ಅಲ್ವಾ? ಸುಮ್ಮನೆ ಅಂತ ಚಿಕ್ಕ ಪುಟ್ಟ ವಿಷಯದ ಬಗ್ಗೆ ಎಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ. ಪಾಪ ಮನೆಯವ್ರು ಹಸ್ಕೊಂಡಿರ್ತಾರೆ, ಬಾ ಊಟಕ್ಕೆ ಕರ್ಕೊಂಡು ಹೋಗೋಣ. ಆದ್ರೂ ಬಾ ನೀನು. ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಮಾವ, ಬೀಗ್ರನ್ನ ಕಳ್ರು ಅನ್ನೋ ಮನೆಯವ್ರು ಇವ್ರು. ಇಂಥ ಮನೆಗೆ ನಮ್ ಜಾನನ್ ಕೊಡ್ಬೇಕಾ? ಮಗ ಏನಾಯ್ತು? ಏನಾಯ್ತು? ಏನೋ ತೊಂದರೆ ಆಯ್ತಾ? ಯಾಕೆ ಕೂತ್ಕೊಂಡಿದ್ದೀರಾ? ಏನು ಗಲಾಟದಂಗಿದೆ? ಶ್ರವಣ, ಅಲ್ಲ ನೀವು ಯಾರಾದ್ರೂ ಏನಾದ್ರು ಮಾತಾಡ್ಬೇಕಲ್ಲ, ಮುಖ ನೋಡ್ಕೊಂಡು ನಿಂತ್ರೆ ನಂಗೆ ಏನು ಅರ್ಥ ಆಗುತ್ತೆ? ಏನಾಯ್ತು? ನಿನ್ನೆ ಕೇಳ್ತಿರೋದು ಹೇಳ. ಅಣ್ಣ, ನಮ್ಮ ಮನೇಲಿ ಫಂಕ್ಷನ್ ಆದರೆ ಯಾವಾಗಲೂ ಲೆಕ್ಕ ಬರ್ಕೊಳ್ಳೋದಕ್ಕಿಂತ ಬರ್ತಿದ್ದಲ್ಲ ರಾಮ, ಅವನು ಇದ್ದಕ್ಕಿದ್ದಂಗೆ ಬರಲ್ಲ ಅಂತ ಕೈ ಕೊಟ್ಬಿಟ್ಟ. ಅದಕ್ಕೆ ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಕರ್ಕೊಂಡೋಗಿ ಮೂವಿ ಬರ್ಸೋದಕ್ಕೆ ಅಂತ ಕೂರಿಸಿದ್ದೆ. ಈಗ ಅದರಲ್ಲಿ 2 ಲಕ್ಷ ಕಡಿಮೆ ಆಗಿದೆ ಅಂತ ಹೇಳ್ತಾನ ನಾನು. ಏಯ್, ಏನು ಹೇಳ್ತಿದ್ದಾನೆ ಅವನು? ಅಣ್ಣ, ನನ್ಗೆ ಇವನ ಮೇಲೆ ಅನುಮಾನ ಅಣ್ಣ.